ಕಳೆದ 2 ತಿಂಗಳಿನಿಂದ ನಮ್ಮ ಚುನಾವಣೆಗಳು ಜರುಗ್ತಾ ಇದ್ವು. ಪ್ರತಿ 5 ವರ್ಷಗಳಿಗೆ ಶಿಕ್ಷಕರ ಸಂಘದ ಚುನಾವಣೆಗಳು ಜರುಗ್ತವು. ಸಾಮಾನ್ಯವಾಗಿ ಚುನಾವಣಾ ಪ್ರಕ್ರಿಯೆಗಳು ನಿನ್ನೆ ನಮ್ಮ ರಾಜ್ಯ ಸಂಘದ ಚುನಾವಣಾ ಪ್ರಕ್ರಿಯೆಗಳು ಅಧಿಕೃತವಾಗಿ ಚುನಾವಣಾ ಫಲಿತಾಂಶ ಘೋಷಣೆ ಆಗಿದೆ. ನಾವೆಲ್ಲ ಪದಾಧಿಕಾರಿಗಳು ಏನಿವತ್ತಿಲ್ಲಿದ್ದೀವಿ, ನಾವೆಲ್ಲ ಪದಾಧಿಕಾರಿಗಳು ಹೊಸದಾಗಿ ಆಯ್ಕೆಯಾಗಿದ್ದೀವಿ. ಕಳೆದ 5 ವರ್ಷದಿಂದಲೂ ನಾವಿದ್ದೀವಿ. ನಾವು ನಿರಂತರವಾಗಿ ಶಿಕ್ಷಕರ ಕೆಲಸವನ್ನು ಮಾಡ್ತಾ ಬಂದಿದ್ವಿ. ಬಹುಶಃ ನಮ್ಮೆಲ್ಲ ಶಿಕ್ಷಕರ ನಮ್ಮ ತಂಡದ ಕೆಲಸವನ್ನು ಗಮನಿಸಿ ಶಿಕ್ಷಕರು ಈ ಬಾರಿ ಇಡೀ ನಮ್ಮ ತಂಡವನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ನಾನು ರಾಜ್ಯದ ಸಮಸ್ತ ಶಿಕ್ಷಕರಿಗೆ, ತಾಲೂಕಾ ಘಟಕಗಳಿಗೆ, ಜಿಲ್ಲಾ ಘಟಕಗಳಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೌದು, ನಮ್ಮ ಸಂಘದ ಬೈಲಾ ನಿಯಮಗಳ ಪ್ರಕಾರ 2 ಹಂತದ ಚುನಾವಣಾ ಪ್ರಕ್ರಿಯೆಗಳು ನಡೀತಾವೆ. ಮೊದಲನೇ ಹಂತದ ಚುನಾವಣಾ ಪ್ರಕ್ರಿಯೆ ಅದು ನಿರ್ದೇಶಕರ ಸ್ಥಾನ ಆಯ್ಕೆ ನಡೀತೈತಿ. ಸುಮಾರು 239 ತಾಲೂಕಾ ಘಟಕಗಳಲ್ಲಿ 50ಕ್ಕೆ ಒಬ್ಬರಂತೆ 2493 ಜನ ನಿರ್ದೇಶಕರ ಆಯ್ಕೆಯಾಗಿದ್ದಾರೆ. ಅದಾದಮೇಲೆ 2ನೇ ಹಂತದ ಚುನಾವಣೆ ಇರ್ತೈತಿ. ತಾಲೂಕಿನಲ್ಲಿ ಆಯ್ಕೆಯಾದಂಥ ನಿರ್ದೇಶಕರೆಲ್ಲ ಸೇರಿಕೊಂಡು ತಾಲೂಕಾ ಪದಾಧಿಕಾರಿಗಳು 9 ಜನ ಆಯ್ಕೆ ಮಾಡ್ತಾರೆ. ಜಿಲ್ಲೆಯಲ್ಲೇ ಆಯ್ಕೆಯಾದಂಥ ಎಲ್ಲ ನಿರ್ದೇಶಕರು ಸೇರಿಕೊಂಡು ಜಿಲ್ಲಾ 9 ಜನ ಪದಾಧಿಕಾರಿಗಳು ಆಯ್ಕೆ ಮಾಡ್ತಾರೆ. 239 ತಾಲೂಕಾ ಘಟಕದಲ್ಲಿ ಆಯ್ಕೆಯಾಗಿರ್ತಕ್ಕಂಥ 50ಕ್ಕೊಬ್ಬರಂತೆ ಆಯ್ಕೆಯಾಗಿರ್ತಕ್ಕಂಥ ಸುಮಾರು 2000ಕ್ಕೂ ಹೆಚ್ಚು ಜನ ನಿರ್ದೇಶಕರು ಸೇರಿಕೊಂಡು ರಾಜ್ಯದ 9 ಜನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾರೆ. ನಾವು ಇವತ್ತು 8 ಜನ ಪದಾಧಿಕಾರಿಗಳು ಆಯ್ಕೆಯಾಗಿದ್ದೀವಿ. ಒಂದು ಹುದ್ದೆಗೆ ಯಾರು ಕೂಡ ನಾಮಿನೇಷನ್ ಆಗ್ತಿಲ್ಲ. ಸೊ ಒಂದು ಹುದ್ದೆ ಖಾಲಿ ಇದೆ. ಆಗ ಆ ಕಾರಣಕ್ಕಾಗಿ 8 ಜನ ನಾವು ಪದಾಧಿಕಾರಿಗಳು ಇವತ್ತು ಆಯ್ಕೆಯಾಗಿದ್ದೀವಿ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಒಂದು ಮಹಾ ಚುನಾವಣೆ ನಿನ್ನೆಗೆ ರಾಜ್ಯ ಸಂಘದ ಪದಾಧಿಕಾರಿಗಳ ಆಯ್ಕೆಯೊಂದಿಗೆ ಸುಮಾರು 30ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ತಾಲೂಕು 200ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಅವಿರೋಧ ಆಯ್ಕೆಯೊಂದಿಗೆ ಈ ಚುನಾವಣೆ ಏನು ಮುಕ್ತಾಯ ಹಂತದಲ್ಲಿದೆ. 23ನೇ ತಾರೀಕು ಒಂದು 4 ಜಿಲ್ಲೆಯಲ್ಲಿ ಚುನಾವಣೆ ನಡೀತಾ ಇದೆ. ಆ ಚುನಾವಣೆ ಮುಗಿದ ನಂತರ 23ನೇ ತಾರೀಕು ಫೈನಲ್ ಆಗಿ ರಾಜ್ಯ ಕಾರ್ಯಕಾರಿಣಿ ಏನು ಕಮಿಟಿ ಇರ್ತದೋ ಅದು ಸಂಪೂರ್ಣಗೊಳ್ಳುತ್ತದೆ. ಈ ಒಂದು ಚುನಾವಣೆಯಲ್ಲಿ ಸಹಕರಿಸಿದಂತಹ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯ ಎಲ್ಲ ನಮ್ಮ ಸದಸ್ಯರಿಗೆ, ಗೌರವಾನ್ವಿತ ಸದಸ್ಯರುಗಳಿಗೆ, ನೂತನವಾಗಿ ಆಯ್ಕೆಯಾಗಿರುವಂಥ ನಿರ್ದೇಶಕ ಬಂಧುಗಳಿಗೆ, ಪದಾಧಿಕಾರಿಗಳ ಆಯ್ಕೆಯಾಗಿರುವಂತಹ ಎಲ್ಲ ನನ್ನ ತಾಲೂಕು ಜಿಲ್ಲಾ ಹಂತದ ಪದಾಧಿಕಾರಿಗಳಿಗೆ ಮತ್ತು ರಾಜ್ಯ ಹಂತದ ಏನು ಚಂದ್ರಶೇಖರ್ ನುಗ್ಲಿ ಅವರ ನೇತೃತ್ವದಲ್ಲಿ ಕಳೆದ 5 ವರ್ಷಗಳ ಕಾಲ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು 8 ತಿಂಗಳು ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋದ ಮೋಸ್ಟ್ಲಿ ಏನು ಇತರೆ ತಂಡಗಳು ಅಂತ ಏನಿದ್ದು ಮೋಸ್ಟ್ಲಿ ಹೇಳ ಹೆಸರಿಲ್ಲದಂತೆ ಧೂಳಿಪಟ ಆಗುವಂತೆ ಅತ್ಯುತ್ತಮ ಕೆಲಸಗಳನ್ನು ನಮ್ಮ ತಂಡ ಮಾಡಿದ್ದಕ್ಕೆ ಇವತ್ತು ಚಾಮರಾಜನಗರದವರಿಗೆ, ಸಿರ್ಸಿಯಿಂದ ಹಿಡಿದು ಕೊಡಗಿನವರೆಗೆ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ತಂಡನೇ ಜಯಗಳಿಸಿರೋಕ್ಕೆ ಇದು ಸಾಕ್ಷಿಯಾಗ್ತಾ ಇದೆ. ಇದಕ್ಕೆ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಆಗಲೇ ಹೇಳಿದಂತೆ ಶಿಕ್ಷಕರ ಸಮಸ್ಯೆಗಳು ಏನಿದೆ, ಶಿಕ್ಷಕರ ನಾಡಿ ಮಿಡಿತವನ್ನು ಅರಿತು, ಯಾಕೆ ನಮ್ದಾಗಲೇ ನಮ್ಮ ಇಲಾಖೆ ಅಂತ ಹೇಳಿದ್ರೆ ಒಂದು ಸಮಸ್ಯೆ ಬಂದ ತಕ್ಷಣ ಮುಗಿದೋಯ್ತು ಅಂತಿಲ್ಲ. ಸಮಸ್ಯೆ ಮುಗಿಸಿದೋ ಈ ಸಮಸ್ಯೆ ಕಂಪ್ಲೀಟ್ ಆಯಿತು ಅನ್ನೋದಕ್ಕೆ ಇನ್ನು 10 ಹಲವಾರು ಸಮಸ್ಯೆಗಳು ಬರ್ತವೆ, ನಮ್ಮ ಇಲಾಖೆಯಲ್ಲಿ ಬರ್ತಾನೆ ಇರ್ತವೆ. ಆದರೆ ನಿರಂತರವಾಗಿ ನಮ್ಮ ತಂಡ ಶಿಕ್ಷಕರ ಜೊತೆ ಇರ್ತದೆ ಅನ್ನೋ ಕಾರಣಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನಮಗೆ ನೀಡಿದ್ದಕ್ಕೆ ನಿಜವಾಗ್ಲೂ ನಾವು ಆಭಾರಿಯಾಗಿರ್ತೀವಿ. ಸೇವೆ ಮಾಡೋದಕ್ಕೆ ಚಂದ್ರಶೇಖರ್ ಅವರ ನುಗ್ಲಿ ಅವರ ನೇತೃತ್ವದಲ್ಲಿ, ಉಪಾಧ್ಯಕ್ಷರುಗಳಾದಂಥ ಮಾರ್ತೇಶ್ ಮತ್ತು ಪದ್ಮಲತಾ ಜಿ ಅವರ ನೇತೃತ್ವದಲ್ಲಿ, ಕೋಶಾಧ್ಯಕ್ಷರಾದ ರಾಜಶೇಖರ್ ಹೊನ್ನಪ್ಪರವರ ನೇತೃತ್ವದಲ್ಲಿ ಮತ್ತು ಸಹ ಕಾರ್ಯದರ್ಶಿಗಳಾದಂಥ ನಮ್ಮ ಹೆಬ್ಬಳ್ಳಿ ಅವರು ಮತ್ತು ಪ್ರಮೀಳಾ ಕಾಮನಹಳ್ಳಿ ಮತ್ತು ಸಂಘಟನಾ ಕಾರ್ಯದರ್ಶಿಗಳಾದಂಥ ಹಿರಿಯರು ಸುಂದರೇಶ್ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಸನ್ನದ್ಧವಾಗಿದೆ. ಈ ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಂಥ ನಾವು ಚುನಾವಣಾಧಿಕಾರಿಗಳನ್ನು, ನಮ್ಮ ಸಿಬ್ಬಂದಿ ವರ್ಗದವರನ್ನು, ನಮಗೆ ಈ ಚುನಾವಣೆಯಲ್ಲಿ ಹಲವಾರು ಕಾನೂನು ತೊಡಕುಗಳು ಬಂದರೆ ಈ ಕಾನೂನು ಸಲಹೆ ಮತ್ತು ಸಹಕಾರವನ್ನು ನೀಡಿದಂಥ ನಮ್ಮ ಏನು ಹಿರಿಯ ವಕೀಲರುಗಳಿದ್ದಾರೆ, ಸಂಘದ ವಕೀಲರು, ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಈ ಚುನಾವಣೆ ಯಶಸ್ವಿಗೆ ಸಹಕರಿಸಿದಂಥ ಸರ್ವರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ.